ಇಲ್ಲಿ ವಿ ಎ ಒ ಎಕ್ಸಾಮ್ಗೆ ಪ್ರಿಪ್ರೇಷನ್ ಆಗಿ ಗೌರ್ಮೆಂಟ್ ಪುಸ್ತಕದ ನೋಟ್ಸ್ಗಳನ್ನು ಹೇಳಲಾಗಿದೆ. ಅಧ್ಯಾಯ 3 ಇದು 8ನೇ ತರಗತಿಯ ಭಾಗ 1. ಅಧ್ಯಾಯ 3 ಪ್ರಾಚೀನ ಭಾರತದ ನಾಗರಿಕತೆಗಳು, ಸಿಂಧೂ ಸರಸ್ವತಿ ನಾಗರಿಕತೆ ಮತ್ತು ವೇದಗಳ ಕಾಲದ ನಾಗರಿಕತೆ. 1924ರಲ್ಲಿ ಜಾನ್ ಮಾರ್ಷಲ್ ಮೊದಲ ಬಾರಿಗೆ ಹರಪ್ಪ ನಾಗರಿಕತೆ ಎಂದು ಘೋಷಿಸಿದ್ದರಿಂದ ಇದು ಹರಪ್ಪ ನಾಗರಿಕತೆಯಾಯಿತು. ಹರಪ್ಪ ನಾಗರಿಕತೆಯ ಅವಧಿಯನ್ನು ಕಂಚಿನ ಯುಗ ಎಂದು ಕರೆಯಲಾಗಿದೆ. 1926ರಲ್ಲಿ ದಯಾರಾಮ್ ಸಹಾನಿ ಹರಪ್ಪ ನಾಗರಿಕತೆಯನ್ನು ಸಂಶೋಧನೆ ಮಾಡಿದರು. 1921ರಲ್ಲಿ R.D. ಬ್ಯಾನರ್ಜಿ ಮೊಹೆಂಜೊದಾರೋ ನಗರವನ್ನು ಸಂಶೋಧನೆ ಮಾಡಿದರು. ಇವೆರಡು ಸಿಂಧೂ ನದಿಯ ನಾಗರಿಕತೆಯ ಅವಶೇಷಗಳನ್ನು ಹುಡುಕಿದರು. ಇವೆರಡು ನಗರಗಳಲ್ಲಿ ಜಾನ್ ಮಾರ್ಷಲ್ 1924 ಸೆಪ್ಟೆಂಬರ್ ದಿ ಇಲುಸ್ಟ್ರೇಟೆಡ್ ಲಂಡನ್ ನ್ಯೂಸ್ ಎಂಬ ಆಂಗ್ಲ ಪತ್ರಿಕೆಯಲ್ಲಿ ಭಾರತೀಯ ಪ್ರಾಚೀನ ನಾಗರಿಕತೆಯ ಶೋಧನೆಯ ಬಗ್ಗೆ ಪ್ರಕಟಣೆ ಮಾಡ್ತಾರೆ. 1826ರಲ್ಲಿ ಚಾರ್ಲ್ಸ್ ಮ್ಯಾಸನ್ ಅವರು ಹರಪ್ಪಕ್ಕೆ ಭೇಟಿ ನೀಡಿ 4ನೇ ಶತಮಾನದ ಅಲೆಕ್ಸಾಂಡರನು ಪೋರಸ್ನನ್ನು ಸೋಲಿಸಿದ ಸ್ಥಳ ಅಂತಂದು ಹೇಳ್ತಾರೆ. ಪುರಾತತ್ವ ಇಲಾಖೆಯ ಪ್ರಥಮ ಡೈರೆಕ್ಟರ್ ಜನರಲ್ ಅಲೆಕ್ಸಾಂಡರ್ ಕನ್ನಿಂಗ್ಹ್ಯಾಮ್ ಇವರು ಪ್ರಾಚೀನ ನಾಗರಿಕತೆಯ ಕುರುಹುಗಳು ಎಂದು ಹೇಳಲು ವಿಫಲರಾಗ್ತಾರೆ. ನೆಕ್ಸ್ಟು ನಗರ ಯೋಜನೆ. ಪಶ್ಚಿಮ ಭಾಗವು ಕಿರಿದಾಗಿದ್ದು ಎತ್ತರದಲ್ಲಿದೆ. ಇದನ್ನು ಪ್ರಾಕ್ತನ ಶಾಸ್ತ್ರಜ್ಞರು ಕೋಟೆ ಎಂದಿದ್ದಾರೆ. ಸುಟ್ಟ ಇಟ್ಟಿಗೆಯ ಬಳಕೆ ಮಾಡಿದ್ದಾರೆ. ನಗರ ಯೋಜನೆಯಲ್ಲಿ ಮೊಹೆಂಜೊದಾರೊವಿನಲ್ಲಿ ಸ್ನಾನದ ಕೊಳ ಕಂಡುಬರ್ತೈತಿ. ಕಾಲಿಬಂಗನ್ ಮತ್ತು ಲೋಥಾಲ್ಗಳಲ್ಲಿ ಬೆಂಕಿ ವಲಯಗಳು ಕಂಡುಬರ್ತಾವು. ನಗರಗಳು ಒಳಚರಂಡಿ ವ್ಯವಸ್ಥೆಯನ್ನು ಒಳಗೊಂಡಿದ್ದವು. ಲೋಹಗಳು ಮತ್ತು ಬೆಲೆಬಾಳುವ ಹರಳುಗಳನ್ನು ಕಾಣುತ್ತೇವೆ. ಮಣಿಗಳು ಮತ್ತು ಮುದ್ರೆಗಳನ್ನು ಕಾಣಬಹುದು. ಈ ಮುದ್ರೆಗಳ ಮೇಲೆ ಚಿತ್ರಲಿಪಿ ಕಂಡುಬರ್ತೈತಿ. ವೃಷಭ, ಅಶ್ವತ್ಥದ ಎಲೆಯಿದ್ದದ್ದು, ಯೋಗದ ಆಸನಗಳು ಮುದ್ರೆಗಳನ್ನು ಕಾಣಬಹುದು. ಲೋಹ ಕಂಚು ಅದಕ್ಕೆ ಬೇಕಾದ ತಾಮ್ರವು ಲೋಹಗಳನ್ನು ಕಂಚಿನಿಂದ ಮಾಡಿರ್ತಾರೆ. ಅದಕ್ಕೆ ಬೇಕಾದ ತಾಮ್ರವು ಬಲೂಚಿಸ್ತಾನ್, ರಾಜಸ್ಥಾನಗಳಲ್ಲಿ ಕಂಡುಬರ್ತೈತಿ. ಇಲ್ಲಿ ಕನ್ನಡಿಗಳು ದೊರಕಿವೆ. ಮೊಹೆಂಜೊದಾರೊವಿನಲ್ಲಿ ನೃತ್ಯ ಭಂಗಿಯ ಸ್ತ್ರೀ ವಿಗ್ರಹಗಳು ದೊರಕಿವೆ. ಮತ್ತು ಕೃಷಿ ಮತ್ತು ವ್ಯಾಪಾರ. ಕೃಷಿ ಮತ್ತು ವ್ಯಾಪಾರವನ್ನು ಅವಲಂಬಿಸಿದ್ದರು. ಗೋಧಿ, ಬಾರ್ಲಿ ಹಾಗೂ ಕಾಳುಗಳು ಮುಖ್ಯ ಬೆಳೆಗಳು. ಹತ್ತಿಯನ್ನು ಬೆಳೀತಿದ್ರು. ಸಿದ್ಧ ಉಡುಪುಗಳನ್ನು ತಾವೇ ತಯಾರು ಮಾಡ್ತಿದ್ರು. ಡುಬ್ಬದ ಗೂಳಿ, ದನ, ಎಮ್ಮೆ, ಕುರಿ, ಮೇಕೆ, ಕೋಳಿ ಸಾಕಾಣಿಕೆಯಲ್ಲಿ ತೊಡಗಿದ್ದರು. ಹೊರದೇಶಗಳಲ್ಲಿ ವ್ಯಾಪಾರ. ಇವರು ಹೊರದೇಶದಲ್ಲೂ ವ್ಯಾಪಾರ ಮಾಡ್ತಿದ್ದರು. ಅವು ಯಾವ್ಯಾವ ರಾಷ್ಟ್ರಗಳಂದ್ರೆ ಬಲೂಚಿಸ್ತಾನ್, ಸೌರಾಷ್ಟ್ರ, ದಕ್ಕನ್ ಪ್ರದೇಶಗಳು. ಲೋಥಾಲ್ನಲ್ಲಿ ಹಡಗುಕಟ್ಟೆ ದೊರಕಿದೆ. ಇದು ವೇದಗಳ ಕಾಲದ ನಾಗರಿಕತೆ. ಇದರ ಕಾಲಾವಧಿ ಸಾ.ಪೂ. 1500ರಿಂದ ಸಾ.ಪೂ. 700 ನಡುವಿನ ಅವಧಿ ಎಂದು ಇಲ್ಲಿ ತಿಳಿಸಿದ್ದಾರೆ. ವೇದ ಎಂಬ ಪದವು ವಿದ್ ಎಂಬ ಪದದಿಂದ ಬಂದಿದೆ. ವಿದ್ ಎಂದರೆ ಜ್ಞಾನ ಎಂದರ್ಥ. ವೇದಗಳ ಕಾಲ ಸಂಸ್ಕೃತಿ. ಮೊದಲ ವೇದ ಋಗ್ವೇದ. ಮೊಟ್ಟ ಮೊದಲ ವೇದ ಅಂದರೂ ಋಗ್ವೇದ ಅಂತ ನಾವು ಹೇಳ್ಬೋದು. ಇದರಲ್ಲಿ 1028 ಸ್ತೋತ್ರಗಳು, 10 ಮಂಡಲಕಗಳನ್ನು ಹೊಂದಿವೆ. ಈ ಸ್ತೋತ್ರಗಳು ನಿಸರ್ಗ, ದೇವತೆಗಳ ಆರಾಧನೆಯ ಸ್ತೋತ್ರಗಳನ್ನು ಹೊಂದಿದ್ದು, ಸ್ತೋತ್ರಗಳನ್ನು ಪಠಿಸುವವರನ್ನು ಹೋತ್ರಿಗಳು ಎಂದು ಕರೆಯುತ್ತಿದ್ದರು. ಪೂರ್ವವೇದ ಕಾಲ. ಋಗ್ವೇದದ 10ನೆಯ ಮಂಡಲದ ಪುರುಷ ಸೂಕ್ತ ವರ್ಣ ವ್ಯವಸ್ಥೆಯ ಬಗ್ಗೆ ಉಲ್ಲೇಖವಿದೆ. ಈ ಪುರುಷ ಸೂಕ್ತದಲ್ಲಿ ರಾಜನನ್ನು ರಾಜನ್ ಎಂದು ಕರೆಯುತ್ತಿದ್ದರು. ವಿಧವಾ ವಿವಾಹ ಜಾರಿಯಲ್ಲಿತ್ತು. ಜನರು ಪಶುಸಂಗೋಪನೆ ಮತ್ತು ಕೃಷಿಯಲ್ಲಿ ತೊಡಗಿದ್ದರು. ಉತ್ತರ ವೇದ ಕಾಲ. ಮಹಿಳೆಯರಿಗೆ ಸಮಾಜದಲ್ಲಿ ಸಮಾನ ಸ್ಥಾನಮಾನವಿರಲಿಲ್ಲ.
ಯಜ್ಞ ಯಾಗಗಳು ಬಳಕೆಗೆ ಬಂದವು. ವಿಧಾತ್ ಸಭೆಯು ಕಣ್ಮರೆಯಾಯಿತು. ವಿಧವಾ ವಿವಾಹ ಪದ್ಧತಿಯನ್ನು ನಿಷೇಧಿಸಲಾಯಿತು. ವರದಕ್ಷಿಣೆ, ಪರದಾ ಪದ್ಧತಿ, ಬಾಲ್ಯ ವಿವಾಹ ಅಸ್ತಿತ್ವಕ್ಕೆ ಬಂದವು. ಕೃಷಿ ಪ್ರಮುಖ ಉದ್ಯೋಗವಾಗಿತ್ತು.